ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯುಗಗಳ ಪ್ರೇಮ ಧಾರಾವಾಹಿಯ 13ನೇ ಸಂಚಿಕೆ. ಆ ವಂಶ್ ನನಗೆ ಅವಮಾನ ಮಾಡಿದ್ದಾನೆ. ಅವನಿಗೆ ಬುದ್ಧಿ ಕಲಿಸಲೇಬೇಕು. ಈ ಬಾರಿ ಆ ಹುಡುಗಿನ ನೀನು ನನಗೆ ಒಪ್ಪಿಸು. ನಿನಗೆ ಯಾವಾಗಲೂ ಕೊಡುವುದಕ್ಕಿಂತ ಹೆಚ್ಚಿನ ಹಣವನ್ನೇ ನೀಡುತ್ತೇನೆ ಎಂದು ಭದ್ರೇಗೌಡ ಹೇಳಿ ಅಲ್ಲಿಂದ ಹೋದರು. ಏನೇ ಆಗಲಿ ಪುಣ್ಯನ ಮಾತ್ರ ನಾನು ಇವನಿಗೆ ಒಪ್ಪಿಸಲ್ಲ. ಅವಳು ನನಗೆ ಬೇಕು. ನನಗವಳು ಬೇಕೇ ಬೇಕು. ಹೇಗಾದರೂ ಸರಿ ನಾನು ಅವಳನ್ನು ಪಡೆಯುತ್ತೇನೆ. ಆ ವಂಶನನ್ನು ಸಾಯಿಸಿ ಆದರೂ ಸರಿ. ಹೇಗಿದ್ದರೂ ಇನ್ನೂ ಅವಳು ನನ್ನ ಜೊತೆಗೆ ಇರುತ್ತಾಳಲ್ಲ. ತಾತನ ಜೊತೆಗೆ ಗಿಡಮೂಲಿಕೆಯ ಔಷಧಿ ತಯಾರಿಸಲು ಕಲಿಯಲು ಬರುತ್ತಾಳೆ. ನನ್ನ ಜೊತೆಗೆ ಆಸ್ಪತ್ರೆಗೆ ಬರುತ್ತೇನೆಂದೂ ಹೇಳಿದ್ದಾಳೆ. ಹೇಗಾದರೂ ಸರಿ ಅವಳನ್ನು ನನ್ನವಳನ್ನಾಗಿ ಮಾಡುತ್ತೇನೆ ಎಂದು ಮನದಲ್ಲೇ ಅಂದುಕೊಂಡನು ವಿಶ್ವಾಸ್. ಧ್ಯಾನದಲ್ಲಿ ಕೂತಿದ್ದ ಅಘೋರಾಕ್ಷ ಒಮ್ಮೆಲೆ ಕಣ್ಣು ಬಿಟ್ಟವನು ತನ್ನ ತಾತ ಭೀಮಾಕ್ಷನ ಬಳಿ, ತಾತ, ನನಗೆ ಮೊನ್ನೆಯಿಂದ ಅನ್ನಿಸುತ್ತಿದೆ, ನಾವು ಯಾರ ಆಗಮನಕ್ಕಾಗಿ ಇಷ್ಟು ವರುಷದಿಂದ ಕಾಯುತ್ತಿದ್ದೇವೋ, ಯಾರನ್ನು ಮತ್ತೆ ಕಾಣಲು ಯುವತಿಯರ ಬಲಿ ನೀಡುತ್ತಿದ್ದೇವೋ, ಅವರು ಮರುಜನ್ಮವೆತ್ತಿ ಮತ್ತೆ ಇಲ್ಲಿಗೆ ಬಂದಿದ್ದಾರೆಂದು ನನ್ನ ಮನಸ್ಸು ಹೇಳುತ್ತಿದೆ. ಅವರು ನಿಜವಾಗಿಯೂ ಇಲ್ಲಿಗೆ ಬಂದಿರಬಹುದಾ? ಅವರು ಬಂದಿದ್ದರೆ ನಮಗೆ ಅವರನ್ನು ಗುರುತಿಸಲು ಸಾಧ್ಯವೇ ಎಂದು ಕೇಳಿದನು. ಏಕೆ ಸಾಧ್ಯವಿಲ್ಲ? ಖಂಡಿತ ಸಾಧ್ಯ. ಅವರು ಇಲ್ಲಿಗೆ ಬಂದಿದ್ದಾರೆಂದರೆ ನಮ್ಮ ದಿವ್ಯ ದೃಷ್ಟಿಗೆ ಬೀಳಲೇಬೇಕು. ಹೋದ ಬಾರಿ ಅರ್ಧಕ್ಕೆ ಉಳಿದಿರುವ ಕೆಲಸಗಳನ್ನು ಈ ಜನುಮದಲ್ಲಿ ಪೂರ್ತಿ ಮಾಡಲು ಅವರು ಮತ್ತೆ ನಮ್ಮ ಬಳಿಗೆ ಬರುತ್ತಾರೆ. ಬರದಿದ್ದರೆ ಬರುವಂತೆ ನಾವು ಮಾಡಬೇಕು ಎಂದು ಭೀಮಾಕ್ಷ ಹೇಳಿದರು. ಅವರೊಮ್ಮೆ ನಮ್ಮ ಕಣ್ಣಿಗೆ ಬೀಳಲಿ. ಆಮೇಲೆ ಈ ತ್ರಿಶೂಲಾಪುರ ಮಾತ್ರವಲ್ಲ, ಇಡೀ ಪ್ರಪಂಚವೇ ನಮ್ಮ ಕೈಯಲ್ಲಿರುತ್ತದೆ. ಹೋದ ಜನ್ಮದಲ್ಲಿ ಇಡೀ ತ್ರಿಶೂಲಾಪುರವನ್ನೇ ನಡುಗಿಸಿದವರು ಈ ಬಾರಿ ಇನ್ನೂ ಶಕ್ತಿವಂತರಾಗಿರುತ್ತಾರೆ. ಅವರಿಂದ ನಾವು ಇನ್ನೂ ಹೆಚ್ಚಿನ ಶಕ್ತಿ ಸಂಪಾದಿಸಿ ಪ್ರಪಂಚವನ್ನೇ ನಮ್ಮ ಕೈಯ ಮುಷ್ಟಿಯಲ್ಲಿ ಇಟ್ಟುಕೊಳ್ಳಬಹುದು. ಅವರಿಗಾಗಿ ತಾನೇ ನಾವು ಇಷ್ಟು ವರುಷದಿಂದ ಕಾಯುತ್ತಿದ್ದದ್ದು. ಅವರ ಆಗಮನದಿಂದ ನಮಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿ ಜೋರಾಗಿ ನಕ್ಕನು ಅಘೋರಾಕ್ಷ. ಊರೆಲ್ಲ ಸುತ್ತಾಡುತ್ತಿದ್ದರು ಪುಣ್ಯ ಹಾಗೂ ವಂಶ್. ಇಬ್ಬರ ಮನದಲ್ಲೂ ಒಂದೇ ಭಾವನೆ ಇತ್ತು, ಈ ಸ್ಥಳಗಳನ್ನು ಮೊದಲೇ ನೋಡಿದ್ದೇವಲ್ಲ ಎಂದು. ಹಾಗೆ ಸುತ್ತಾಡುತ್ತಿದ್ದವರಿಗೆ ಕಂಡದ್ದು ಅವನ ಕಾರು ರಿಪೇರಿ ಮಾಡಿಸುತ್ತಿದ್ದ ಅವರ ಮನೆಯ ಆಳು ಮಂಜು. ನೀವ್ಯಾಕೆ ಬರೋಕೆ ಹೋದ್ರಿ ಯಜಮಾನ್ರೆ? ನಾನೇ ಕಾರು ತಗೊಂಡು ಬರ್ತಿದ್ನಲ್ಲ ಎಂದು ಮಂಜು ಹೇಳಿದಾಗ, ಪರವಾಗಿಲ್ಲ ಮಂಜು, ನಾನು ನಿನ್ನ ಜೊತೆಗೆ ಇದ್ದು ರಿಪೇರಿಗೆ ಸಹಾಯ ಮಾಡುತ್ತೇನೆ ಎಂದನು ವಂಶ್. ರಿಪೇರಿ ಮಾಡಿದ ನಂತರ ವಂಶ್ ಮಂಜುವನ್ನು ಅವನ ಮನೆಗೆ ಕರೆದುಕೊಂಡು ಹೋದನು. ಮಂಜು, ನಮ್ಮ ಮನೆ ಸಣ್ಣದು ಯಜಮಾನ್ರೆ, ನೀವು ನಮ್ಮಂಥ ಬಡವರ ಮನೆಗೆ ಬರೋದು ಎಂದು ಮಂಜು ಹೇಳುತ್ತಿದ್ದಾಗ, ಮಂಜಣ್ಣ, ದುಡ್ಡಿನ ಶ್ರೀಮಂತಿಕೆಗಿಂತ ಹೃದಯದ ಶ್ರೀಮಂತಿಕೆ ದೊಡ್ಡದು. ಅದು ನಿನ್ನ ಬಳಿ ಇದೆ ತಾನೆ, ಮತ್ತ್ಯಾಕೆ ಬಡವ ಶ್ರೀಮಂತ ಅನ್ನೋ ಭೇದ ಭಾವ? ನನಗೆ ಆ ರೀತಿ ಭಾವನೆಗಳಿಲ್ಲ, ಎಲ್ಲರೂ ಒಂದೇ ಎಂದನು ವೇದಾಂತ್. ವಂಶ್ ಕಡೆ ನೋಡಿ ಕಿರುನಗೆ ಬೀರಿದವಳು, ಅಪ್ಪ, ಎಷ್ಟು ಒಳ್ಳೆಯ ಮನಸ್ಸು. ನಿಜವಾಗಿಯೂ ನಿಮ್ಮನ್ನು ಪಡೆಯೋಕೆ ನಾನು ಪುಣ್ಯ ಮಾಡಿದೀನ್ರಿ ಮನದಲ್ಲೇ ಹೇಳಿಕೊಂಡಳು ಪುಣ್ಯ. ವಂಶ್ ಅವಳ ಕಡೆ ನೋಡಿ ಹುಬ್ಬೇರಿಸಿ ಏನು ಎಂಬಂತೆ ಕೇಳಿದ. ನಗುತ್ತಾ ಏನೂ ಇಲ್ಲವೆಂಬಂತೆ ತಲೆ ಅಲ್ಲಾಡಿಸಿದಳು ಪುಣ್ಯ. ಸುತ್ತಲೂ ಗದ್ದೆ, ಅದರ ಮಧ್ಯೆ ಕಿರಿಯದಾದ ಮಣ್ಣಿನ ರಸ್ತೆ. ಒಳಗೆ ಕರೆದುಕೊಂಡು ಹೋಗಿ ಅವರನ್ನು ಕೂರಿಸಿದ ಮಂಜು, ಶಾಲಿನಿ, ಚಾ ತಗೊಂಡು ಬಾರೆ ಎಂದರು. ಬಂದೆ ಅಪ್ಪಾಜಿ ಎನ್ನುತ್ತಾ 2 ಲೋಟಗಳಲ್ಲಿ ಚಾ ಹಿಡಿದು ಬಂದಳು ಶಾಲಿನಿ. ಚಾ ತೆಗೆದುಕೊಂಡವರು ಶಾಲಿನಿಯನ್ನು ನೋಡಿ ಕಿರುನಗೆ ಬೀರಿದರು. ನನ್ನ ಮಗಳು ಯಜಮಾನ್ರೆ ಎಂದು ಶಾಲಿನಿಗೆ ವಂಶ್ ಪುಣ್ಯರನ್ನು ಪರಿಚಯಿಸಿದರು ಮಂಜು. ಅರೆ, ನೀವಾ? ಮಹಾರಾಜರು? ದೇವಸ್ಥಾನದಲ್ಲಿ ನಿಮ್ಮ ಥರನೇ ಇರುವ ರಾಜರೊಬ್ಬರ ಚಿತ್ರಪಟ ಇದೆ ಎಂದು ಆಶ್ಚರ್ಯದಿಂದ ಹೇಳಿದಳು ಶಾಲಿನಿ. ಹೌದಲ್ವಾ? ನಾನು ಕೂಡ ನೋಡಿದ್ದೆ. ಅದೇ, ಇವರನ್ನು ಎಲ್ಲೋ ನೋಡಿದ್ದೇನಲ್ಲ ಎಂದು ನನ್ನ ಮನಸ್ಸು ಹೇಳುತ್ತಿತ್ತು ಎಂದು ಮಂಜು ಹೇಳಿದರು. ನಾನು ಹೋದ ಜನ್ಮದಲ್ಲಿ ರಾಜನಾಗಿದ್ದೆ ಅನ್ನಿಸುತ್ತಿದೆ ಮಂಜಣ್ಣ. ಬಹುಶಃ ತುಂಬ ಒಳ್ಳೆ ಕೆಲಸ ಮಾಡಿದ್ದೆ ಅನ್ನಿಸುತ್ತದೆ. ಅದಕ್ಕೆ ನನ್ನ ಚಿತ್ರಪಟವನ್ನು ದೇವಸ್ಥಾನದಲ್ಲಿ ಹಾಕಿದ್ದಾರೆ ಎನ್ನುತ್ತಾ ಪುಣ್ಯ ಕಡೆ ನೋಡಿ ಕಾಲರ್ ಎತ್ತಿದನು ವಂಶ್. ನಿಧಾನ ರೀ, ಬಟ್ಟೆ ಹರಿದು ಹೋಗಬಹುದು ಎಂದು ವ್ಯಂಗ್ಯವಾಗಿ ನೋಡಿದಳು ಪುಣ್ಯ.
ಅವಳಂದದ್ದಕ್ಕೆ ಮಂಜಣ್ಣ ಹಾಗೂ ಶಾಲಿನಿ ಜೋರಾಗಿ ನಕ್ಕಳು. ಹೊಟ್ಟೆ ಊರಿ ಇವರಿಗೆಲ್ಲ ಎಂದು ಮುಖ ತಿರುಗಿಸಿ ಕೂತನು ವಂಶ್. ಹಾಗೆ ಮಾತನಾಡುತ್ತಾ ಶಾಲಿನಿ ಹಾಗೂ ಪುಣ್ಯ ಸ್ನೇಹಿತರಾದರು. ಮಧ್ಯಾಹ್ನದ ಊಟವನ್ನು ಅವರ ಮನೆಯಲ್ಲೇ ಮುಗಿಸಿ ಸಂಜೆಯವರೆಗೂ ಮಾತಾಡುತ್ತಾ ಸಂಜೆಯ ವೇಳೆಗೆ ಮನೆಗೆ ಬಂದರು ವಂಶ್ ಹಾಗೂ ಪುಣ್ಯ. ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ರಾತ್ರಿಯ ಊಟಕ್ಕೆ ಕೂತರು ಎಲ್ಲರೂ. ಪುಣ್ಯ ಊಟ ಬಡಿಸುತ್ತಿದ್ದಳು. ಪುಣ್ಯ, ದೇವಸ್ಥಾನದಲ್ಲಿ ನಿನ್ನ ಹಾಗೂ ವಂಶ್ ಹೆಸರಲ್ಲಿ ಅನ್ನದಾನ ಮಾಡೋಣವೆಂದಿದ್ದೇನೆ. ನಾಳೆಯೇ ಊರಿನವರಿಗೆ ದಾನ ಮಾಡಲು ಶಾಸ್ತ್ರಿಗಳು ಒಪ್ಪಿಕೊಂಡಿದ್ದಾರೆ. ಆದರೆ ನಮಗೆ ಅಡುಗೆ ಮಾಡೋಕ್ಕೆ ಯಾರೂ ಸಿಕ್ಕಲಿಲ್ಲಮ್ಮ. ನೀನೇ ಅಡುಗೆ ಮಾಡುತ್ತೀಯಾ ಎಂದು ಅನಂತಮೂರ್ತಿ ಕೇಳಿದಾಗ, ಲೋ ಅನಂತು, ಊರಿನವರೆಲ್ಲರೂ ಬಂದಿರುತ್ತಾರೆ. ಈ ಪುಣ್ಯ ಒಬ್ಬಳೆ ಹೇಗೆ ನಿಭಾಯಿಸುತ್ತಾಳೆ ಎಲ್ಲವನ್ನು? ನೀನು ಎಲ್ಲ ಜವಾಬ್ದಾರಿಯೂ ಅವಳಿಗೆ ಕೊಡಬೇಡ ಎಂದರು ಅನ್ನಪೂರ್ಣ. ಅವಳು ಒಬ್ಬಳೇ ಮಾಡುವುದು ಅಲ್ಲ ಅತ್ತೆ, ಅವಳೊಂದಿಗೆ ನಾನು ಇರುತ್ತೇನೆ. ನಾನು ಅವಳಿಗೆ ಸಹಾಯ ಮಾಡುತ್ತೇನೆ ಎಂದರು ಸುಜಾತ. ಪರವಾಗಿಲ್ಲ ಅಜ್ಜಿ, ನಾನು ಎಲ್ಲರಿಗೂ ಆಹಾರ ತಯಾರಿಸುತ್ತೇನೆ ಎನ್ನುತ್ತಾ ಅಕ್ಷರಗೆ ಬಡಿಸುತ್ತಿದ್ದಾಗ ಸಾರು ಸ್ವಲ್ಪ ಅಕ್ಷರ ಕೈಗೆ ಚೆಲ್ಲಿತು. ತಕ್ಷಣ ಪುಣ್ಯ ಸಾರಿ ಕೇಳಿದರೂ ಕೋಪಗೊಂಡ ಅಕ್ಷರ, ಕಣ್ಕಾಣಿಸಲ್ವಾ ಈಡಿಯಟ್, ಮನೆಯವರೆಲ್ಲ ನಿನ್ನ ತಲೆ ಮೇಲೆ ಕೂರಿಸಿದ್ದಾರೆ, ಮತ್ತೆ ನೆಲ ಎಲ್ಲಿ ಕಾಣಿಸುತ್ತೆ ಎಂದು ಅಕ್ಷರ ಹೇಳಿದಾಗ ವಂಶಗಂತೂ ಕೋಪ ನೆತ್ತಿಗೇರಿತ್ತು. ಮುಷ್ಟಿ ಬಿಗಿ ಹಿಡಿದು ಕೂತಿದ್ದ. ಅಕ್ಷರ ಕೆನ್ನೆಗೆ ಒಂದೇಟು ಕೊಟ್ಟಿದ್ದ ಅರುಣ್. ಎಲ್ಲರೂ ಅವರಿಬ್ಬರನ್ನೇ ಕಣ್ಣು ಬಾಯಿ ಬಿಟ್ಟು ನೋಡುತ್ತಿದ್ದರು. ನೀನು ಮಾಡಿರೋ ತಪ್ಪಿಗೆ ಪ್ರತಿ ಬಾರಿ ಅವಳಿಗ್ಯಾಕೆ ಬೈತಾ ಇರ್ತೀಯ? ತಪ್ಪು ನಿನ್ನ ಕಡೆಯಿಂದ ಆಗಿರುವುದು. ನೀನೇ ಕ್ಷಮೆ ಕೇಳಿ ಮಾಡಿರೋ ತಪ್ಪನ್ನು ತಿದ್ದೋದು ಬಿಟ್ಟು ಇನ್ನೂ ತಪ್ಪು ಮಾಡುತ್ತಲೇ ಇದ್ದೀಯಾ ಎಂದನು ಅರುಣ್. ಇದೇನಿದು, ಇವನು ನನಗೆ ಬೈಯುತ್ತಿದ್ದಾನೆ, ಅದೇಗೆ ಸಾಧ್ಯ ಎಂದು ಮನದಲ್ಲಿ ಅಂದುಕೊಂಡವಳು, ಹೋ, ನೀನು ಅವಳ ಪರ ವಹಿಸೋಕೆ ಶುರು ಮಾಡಿದೆಯಾ? ಮತ್ತೆ ಪುಣ್ಯ ಕಡೆಗೆ ಉರಿನೋಟ ಬೀರಿ, ಬಂದಿನೂ ಸ್ವಲ್ಪ ದಿನ ಆಗಿಲ್ಲ, ಆಗಲೇ ಎಲ್ಲರನ್ನೂ ನಿನ್ನ ಕಡೆಗೆ ಎಳೆದಿರುವೆ, ಮಾಟಗಾತಿ ಎಂದು ಅಳುತ್ತಾ ತನ್ನ ಕೋಣೆಗೆ ಓಡಿದಳು ಅಕ್ಷರ. ಅವಳಿಗೆ ಏನೂ ತಿಳಿಯಲ್ಲ, ಏನೇನೋ ಮಾತಾಡುತ್ತಾಳೆ. ಅವಳ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ ತಂಗಿ, ಕ್ಷಮಿಸು. ಇನ್ನು ಮುಂದೆ ನಿನ್ನ ತಂಟೆಗೆ ಅವಳು ಬರುವುದಿಲ್ಲ. ಅವಳಿಗೆ ನಾನು ಬುದ್ಧಿ ಹೇಳುತ್ತೇನೆ. ನಾನು ನಿನಗೆ ತುಂಬ ಬೈದಿರುವೆ, ಕ್ಷಮಿಸು ಎಂದು ಕೈ ಮುಗಿದನು ಅರುಣ್. ಎಲ್ಲರೂ ಅವನನ್ನೇ ನೋಡುತ್ತಾ ಇದ್ದರು. ಪರವಾಗಿಲ್ಲ ಅಣ್ಣ, ನೀನ್ಯಾಕೆ ಕೈ ಮುಗಿಯುತ್ತೀಯ? ನೀನು ತಂಗಿ ಅಂದೆ ತಾನೆ, ಮತ್ತ್ಯಾಕೆ ಈ ತಂಗಿಯ ಬಳಿ ಕ್ಷಮೆ ಕೇಳುವುದು? ಅಣ್ಣ ತಂಗಿಗೆ ಏನಾದರೂ ಒಂದು ಮಾತು ಅಂದರೆ ತಂಗಿ ಎಂದೂ ಬೇಸರಗೊಳ್ಳುವುದಿಲ್ಲ ಎಂದಳು ಪುಣ್ಯ. ಇದೇನಿದು, ಇವನು ಈ ರೀತಿ ಮಾತಾಡುತ್ತಿದ್ದಾನೆ? ನಿನ್ನೆ ಒಳ್ಳೆ ದೆವ್ವ ಮೆಟ್ಟಿಕೊಂಡವನಂತೆ ವಂಶ್ಗೆ ಪುಣ್ಯನ ಬಿಟ್ಟು ಮತ್ತೆ ಅಕ್ಷರನ ಮದುವೆ ಆಗು ಅಂತಿದ್ದ. ಇವತ್ತು ಈ ರೀತಿ, ಎಲ್ಲೋ ಏನೋ ಮಿಸ್ ಹೊಡಿತಿದೆಯಲ್ಲ ಎಂದು ಮನದಲ್ಲೇ ಆಲೋಚಿಸಲು ಶುರು ಮಾಡಿದ್ದರು ಅನ್ನಪೂರ್ಣ. ಅವಳು ಬಂದಿದ್ದು, ಎಲ್ಲರೂ ಅವಳ ಪರವಾಗಿಯೇ ನಿಂತು ಮಾತಾಡೋಕೆ ಶುರು ಮಾಡಿದ್ದಾರೆ. ನನ್ನ ಕೂಗನ್ನು ಕೇಳೋರು ಯಾರೂ ಇಲ್ಲ ಎಂದು ಅರುಣ್ ಮುಂದೆ ಅಕ್ಷರ ಹೇಳುತ್ತಿರಬೇಕಾದರೆ, ನಾನಿದ್ದೇನಲ್ಲ ಅಚ್ಚು, ಯಾರೇ ನಿನ್ನ ಕೈ ಬಿಟ್ಟರೂ ಈ ನಿನ್ನ ಅಣ್ಣ ಕೈ ಬಿಡುವುದಿಲ್ಲ ಎಂದು ಅರುಣ್ ಹೇಳಿದಾಗ, ಹೌದೌದು, ಈಗಷ್ಟೇ ನೋಡಿದೆನಲ್ಲ, ಅದೇ ಕೈಯಿಂದ ನನ್ನ ಕೆನ್ನೆಗೆ ಕೊಟ್ಟದ್ದು, ಇನ್ನು ಕೈ ಬಿಡುವ ಮಾತು ಆಡುತ್ತಿದ್ದೀಯಾ ಎಂದು ಕೋಪದಿಂದ ಕೇಳಿದಳು ಅಕ್ಷರ. ಅಚ್ಚು, ನಾನು ನಿನಗೆ ಹೊಡೆದದ್ದಕ್ಕೆ ಕಾರಣವಿದೆ, ನಾನೇನು ಸುಮ್ಮನೆ ಹೊಡೆದಿಲ್ಲ ನಿನಗೆ ಎಂದು ಅರುಣ್ ಹೇಳುತ್ತಿರಬೇಕಾದರೆ, ಏನಪ್ಪ ಕಾರಣ? ನನಗೆ ಹೊಡೆದು ಆ ಮಾಟಗಾತಿಗೆ ಸಪೋರ್ಟ್ ಮಾಡುವಂಥದ್ದು ಏನಿತ್ತು ಎಂದು ಅಕ್ಷರ ಕೇಳಿದಳು. ಅಚ್ಚು, ನಾನು ನಿನ್ನ ಪರವಾಗಿಯೇ ಇರುವುದು, ಈಗಲೂ ಇದ್ದೇನೆ, ಮುಂದೂ ಇರುತ್ತೇನೆ. ನೀನೇ ಸ್ವಲ್ಪ ಯೋಚಿಸು. ನಾವು ಆ ಪುಣ್ಯಗೆ ಎಲ್ಲರ ಮುಂದೆ ಬೈಯುತ್ತಾ ಇದ್ದರೆ ಅವಳು ಎಲ್ಲರ ದೃಷ್ಟಿಯಲ್ಲಿ ಒಳ್ಳೆಯವಳಾಗುತ್ತಾಳೆ, ನಾವೇ ಮನೆಯವರ ದೃಷ್ಟಿಯಲ್ಲಿ ಕೆಟ್ಟವರಾಗುವುದು. ಅದಕ್ಕೆ ತುಂಬ ಯೋಚಿಸಿ ಈ ನಿರ್ಧಾರಕ್ಕೆ ಬಂದಿರುವೆ. ನಾವು ಒಳ್ಳೆಯವರಂತೆ ನಟಿಸಿ ಅವರ ದೃಷ್ಟಿಯಲ್ಲಿ ಒಳ್ಳೆಯವರಾಗಿ ಪುಣ್ಯನ ಕೆಟ್ಟವಳಾಗಿ ತೋರಿಸಬೇಕು. ಮುಂದೆ ಎಲ್ಲರೂ ಅವಳನ್ನು ದ್ವೇಷಿಸಿ ಅವರೇ ಅವಳನ್ನು ಮನೆಯಿಂದ ಹೊರಹಾಕುವಂತೆ ಮಾಡಬೇಕು. ನಂತರ ವಂಶ್ ಜೊತೆಗೆ ಮತ್ತೆ ನಿನ್ನ ಮದುವೆ ಮಾಡಿಸುತ್ತೇನೆ. ಈ ಮನೆ ಆಸ್ತಿಯೆಲ್ಲ ನಮ್ಮ ಬಳಿಯೇ ಉಳಿಯುತ್ತದೆ ಎಂದನು ಅರುಣ್. ಹೋ, ಇದಾ ನಿನ್ನ ಪ್ಲ್ಯಾನ್? ನೀನು ತುಂಬ ಕ್ರಿಮಿನಲ್ ಕಣೋ. ಮೊದಲೇ ಹೇಳೋದಲ್ವಾ, ನಾನು ತುಂಬ ಕೋಪ ಮಾಡಿಕೊಂಡಿದ್ದೆ ನಿನ್ನ ಮೇಲೆ. ಅಲ್ಲ, ನಾಟಕ ಮಾಡಿ ಹೊಡೆದೆಯೋ ಅಥವಾ ನಿಜವಾಗಿ ಹೊಡೆದೆಯೋ? ನನಗಂತೂ ತುಂಬ ನೋವಾಗಿತ್ತು.
ಕೆನ್ನೆ ಮುಟ್ಟುತ್ತಾ ಅಕ್ಷರ ಹೇಳಿದಾಗ, ನಿನ್ನಂತಹ ದಡ್ಡಿ ತಂಗಿನ ಪಡೆದ ಮೇಲೆ ನಾನು ಕ್ರಿಮಿನಲ್ ಆಗಲೇಬೇಕಲ್ವಾ? ಬೇಕು ಬೇಕು ಅಂತಲೇ ಸಿಗೋ ಎಲ್ಲವನ್ನೂ ಕಳೆದುಕೊಂಡು ಇವಾಗ ಮತ್ತೆ ನೀನು ಈ ಮನೆ ಸೊಸೆಯಾಗೋಕೆ ನಾನು ಸರ್ಕಸ್ ಮಾಡಬೇಕಾಗಿದೆ. ಆ ಕೋಪಕ್ಕೆ ಜೋರಾಗಿ ಹೊಡೆದೆ ಗೂಬೆ ಎಂದು ಮನದಲ್ಲಿ ಅಂದುಕೊಂಡವನು, ಅಯ್ಯೋ ತುಂಬ ನೋವಾಯ್ತಾ ಅಚ್ಚು, ಸಾರಿ ಕಣೆ, ಆ ಪುಣ್ಯ ಮೇಲಿನ ಕೋಪನ ನಿನ್ನ ಮೇಲೆ ತೋರಿಸಿಬಿಟ್ಟೆ ಎಂದು ಅರುಣ್ ಹೇಳಿದಾಗ, ಪರವಾಗಿಲ್ಲ ಅಣ್ಣು, ನನಗೋಸ್ಕರ ನೀನು ಇಷ್ಟೆಲ್ಲ ಮಾಡ್ತಾ ಇದ್ದೀಯಾ, ನಾನು ನಿನ್ನಿಂದ ಒಂದೇಟು ಹೊಡೆಸಿಕೊಂಡ್ರೆ ಏನೂ ಆಗಲ್ಲ ಬಿಡು ಎಂದಳು ಅಕ್ಷರ. ಸರಿ, ನಾನೀಗ ಏನು ಮಾಡಬೇಕು ಎಂದು ಅಕ್ಷರ ಕೇಳಿದಾಗ, ನೀನು ಮೊದಲು ಹೋಗಿ ಆ ವಂಶ್ ಬಳಿ ಕ್ಷಮೆ ಕೇಳು, ನಾನು ಏನು ಮಾಡುವುದೆಂದು ಯೋಚನೆ ಮಾಡುತ್ತೇನೆ ಎಂದನು ಅರುಣ್. ಸರಿ ಎಂದು ವಂಶ್ ಕೋಣೆಗೆ ಹೋದಳು ಅಕ್ಷರ. ಒಬ್ಬನೇ ಕೂತು ಮೊಬೈಲ್ ನೋಡುತ್ತಿದ್ದ ವಂಶ್ ಬಳಿ ಬಂದ ಅಕ್ಷರ, ವಂಶು, ಐ ಆಮ್ ಸಾರಿ ಕಣೋ, ತಪ್ಪೆಲ್ಲ ನನ್ನದೇ, ನನ್ನ ಕ್ಷಮಿಸು. ಇನ್ನು ಮುಂದೆ ನಿನಗೂ ಪುಣ್ಯಗೂ ಏನೂ ಹೇಳುವುದಿಲ್ಲ, ನೀವಿಬ್ಬರು ಚೆನ್ನಾಗಿಯೇ ಇರಿ, ನಾನು ನಿಮ್ಮಿಂದ ದೂರ ಇರುತ್ತೇನೆ ಎಂದಳು ಅಕ್ಷರ. ಏನಿದು ಅಣ್ಣ ತಂಗಿಯಲ್ಲಿ ದಿಢೀರ್ ಬದಲಾವಣೆ ಎಂದು ವಂಶ್ ಕೇಳಿದಾಗ, ಜ್ಞಾನೋದಯ ಆಯಿತು, ನಮ್ಮನ್ನು ಕ್ಷಮಿಸು ವಂಶು ಎಂದು ಅವಳು ಮತ್ತೆ ಕೇಳಿಕೊಂಡಾಗ, ನಿಮಗೆ ನಿಮ್ಮ ತಪ್ಪಿನ ಅರಿವಾಯಿತಲ್ಲ, ಅಷ್ಟು ಸಾಕು, ನಾನು ಕ್ಷಮಿಸಿದ್ದೇನೆ ನಿಮ್ಮನ್ನು ವಂಶ್ ಹೇಳಿದಾಗ, ಥ್ಯಾಂಕ್ಸ್ ಕಣೋ ಎನ್ನುತ್ತಾ ವಂಶ್ನನ್ನು ತಬ್ಬಿಕೊಂಡಳು ಅಕ್ಷರ. ವಂಶುಗೆ ಅವಳು ತಬ್ಬಿಕೊಂಡದ್ದು ಉಸಿರು ಕಟ್ಟಿದಂತಾಗಿತ್ತು. ಕೋಣೆಯೊಳಕ್ಕೆ ಬರುತ್ತಿದ್ದಾಗ ಅವರಿಬ್ಬರನ್ನು ಆ ರೀತಿ ನೋಡಿ ಕೋಪಗೊಂಡಳು ಪುಣ್ಯ ಅಲ್ಲಿರುವುದನ್ನು ಗಮನಿಸಿದ ಅಕ್ಷರ ವಂಶ್ನನ್ನು ಇನ್ನೂ ಜೋರಾಗಿ ತಬ್ಬಿಕೊಂಡಳು. ಸರಿ ಸರಿ ಸಾಕು, ಹೋಗಿ ಮಲಗು ವಂಶ್ ಹೇಳಿದಾಗ ಪುಣ್ಯ ಕಡೆ ನೋಡಿ ವ್ಯಂಗ್ಯವಾಗಿ ನಗುತ್ತಾ ಹೋದಳು ಅಕ್ಷರ. ವಂಶ್ ಕಡೆ ಉರಿನೋಟ ಬೀರಿ ಕೋಣೆಯೊಳಗೆ ಬಂದ ಪುಣ್ಯ ಏನೂ ಮಾತಾಡದೆ ಮಲಗಲು ಹೋದಳು. ವಂಶ್ ಅವಳಿಗಿಂತ ಮುಂಚೆ ಮಂಚದಲ್ಲಿ ಮಲಗಲು ಹೋದಾಗ, ಏನ್ರಿ ನೀವು ಮಾಡಿರೋ ಡೀಲ್ನ ಮರೆತಿದ್ದೀರಾ ಎಂದು ಪುಣ್ಯ ಕೇಳಿದಳು. ಏನ್ ಡೀಲ್ ಎಂದು ಕೇಳಿದನು ವಂಶ್. ನೀವೇ ತಾನೇ ಅವತ್ತು ಹೇಳಿದ್ದು, ನೀವು ಮಂಚದ ಮೇಲೆ ಮಲಗಿ ನಾನು ಸೋಫಾ ಮೇಲೆ ಮಲಗುತ್ತೇನೆ ಅಂತ, ಇವಾಗ ಅದನ್ನು ಮರೆತಿರೋ ಹಾಗಿದೆ ಎಂದು ಪುಣ್ಯ ಕೇಳಿದಾಗ, ಹೋ ಅದಾ, ಆವಾಗ ನಮಗಿಬ್ಬರಿಗೂ ಹೋ ಅದಾ ಆವಾಗ ನಮಗಿಬ್ಬರಿಗೂ ಪರಿಚಯ ಇರಲಿಲ್ಲ, ನಿಮಗೆ ಸಮಾಧಾನ ಆಗಲಿ ಅಂತ ಹೇಳಿದ್ದೆ. ಇವಾಗ ನಾವಿಬ್ಬರು ಗಂಡ ಹೆಂಡತಿ ಅಂತ ಒಪ್ಪಿಕೊಂಡಾಗಿದೆ ಅಲ್ವಾ, ಮತ್ತೆ ಇಲ್ಲಿ ಕೆಳಗಡೆ ಮಲಗೋದು ಕಷ್ಟ, ತುಂಬ ಚಳಿ, ಅದಕ್ಕೆ ಇಲ್ಲೇ ಮಲಗ್ತೀನ್ರಿ ಎಂದು ವಂಶ್ ಹೇಳಿದಾಗ, ನಾನು ಹೆಂಡತಿ ಅನ್ನೋ ನೆನಪು ಇದೆಯೋ, ನಾನೇನೋ ಮರೆತು ಬಿಟ್ಟಿದ್ದೀರಿ ಅಂದುಕೊಂಡೆ, ಆ ಅಕ್ಷರನ ತಬ್ಬಿಕೊಂಡು ನಿಂತಿದ್ರಿ ಎಂದು ಹೇಳಿ ಮುಖ ತಿರುಗಿಸಿದಳು ಪುಣ್ಯ. ಕಿರುನಗೆ ಬೀರಿದವನು, ಯಪ್ಪ, ಇಲ್ಲೇ ಎಲ್ಲೋ ಸುಟ್ಟೋಗಿರೋ ಸ್ಮೆಲ್ ಬರ್ತಾ ಇದೆ, ಬಹುಶಃ ನಿಮ್ಮ ಹೊಟ್ಟೆಗೆ ಬೆಂಕಿ ಬಿದ್ದಿದೆ ಏನೋ. ಏನು ಪುಣ್ಯ ಮೇಡಮ್, ನನ್ನ ಮೇಲೆ ಏನಾದರೂ ಸಮಥಿಂಗ್ ಶುರು ಆಗಿದೆಯೋ ಏನೋ ಎಂದು ಹೇಳಿ ನಕ್ಕನು ವಂಶ್. ಸಮಥಿಂಗೂ ಇಲ್ಲ ಮಣ್ಣೂ ಇಲ್ಲ, ನೀವು ಆ ರೀತಿ ಇದ್ದದ್ದು ನನಗೆ ಸರಿ ಕಾಣಲಿಲ್ಲ, ಅದಕ್ಕೆ ಹೇಳಿದ್ದು. ನೀವು ಏನು ಬೇಕಾದರೂ ಮಾಡಿ, ಯಾರ ಜೊತೆಗಾದರೂ ಇರಿ, ನನಗೇನು, ನಾನು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಲ್ಲ ಎಂದು ಪುಣ್ಯ ಹೇಳಿದಾಗ, ಆ್ಯಕ್ಚುಲಿ ನನ್ನನ್ನು ಯಾವ ಹುಡುಗಿನೂ ಇಷ್ಟಪಡದೆ ಇರೋಕೆ ಆಗಲ್ಲ, ಎಷ್ಟು ಸ್ಮಾರ್ಟ್ ಆಗಿರೋ ಹುಡುಗನನ್ನು ಯಾವ ಹುಡುಗಿ ತಾನೇ ಇಷ್ಟಪಡದೆ ಇರ್ತಾಳೆ, ಜೊತೆಗೆ ನಾನು ರಾಜನಾಗಿದ್ದವನು ಬೇರೆ, ನೋಡಿದ್ರಲ್ಲ ಆ ಶಾಲಿನಿ ನನ್ನ ನೋಡಿ ಮಹಾರಾಜರೇ ಅಂದ್ಲು. ಇನ್ನು ಈ ಊರಲ್ಲಿರೋ ಹುಡುಗಿಯರು ನನ್ನ ನೋಡಿದರೆ ಸುಮ್ಮನೆ ಇರುತ್ತಾರಾ, ನನ್ನ ಹಿಂದೆ ಮುಂದೆಯೇ ತಿರುಗಾಡ್ತಾ ಇರ್ತಾರೆ ವಂಶ್ ಹೇಳಿದಾಗ, ಹೋ ಭ್ರಮೆ ಎಂದಳು ಪುಣ್ಯ. ಭ್ರಮೆ ಏನೂ ಇಲ್ಲ, ನಿಜಾನೇ, ನೋಡ್ತಾ ಇರಿ, ನಾನು ಹೇಳಿದ್ದು ನಿಜ ಆಗುತ್ತೆ, ನಾನು ಹೇಳುವ ಭವಿಷ್ಯ ಸುಳ್ಳಾಗಲ್ಲ ಗೊತ್ತಾ, ನೋಡಿ ಇವಾಗ ಕರೆಂಟ್ ಹೋಗುತ್ತೆ ಅಂದರೆ ತಕ್ಷಣ ಕರೆಂಟ್. ವಂಶ್ ಹೇಳುತ್ತಿರಬೇಕಾದರೆ ಅದಾಗಲೇ ಕರೆಂಟ್ ಹೋಗಿ ಆಗಿತ್ತು. ಹೆದರಿದ ಪುಣ್ಯ ವಂಶ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಒಂದು ಬಾರಿ ವಂಶ್ ಕೂಡ ಹೆದರಿದ್ದ. ತನ್ನ ಕೈಯಲ್ಲಿದ್ದ ಮೊಬೈಲ್ನಿಂದ ಟಾರ್ಚ್ನ ಬೆಳಕನ್ನು ಉರಿಸಿದ ವಂಶ್ ಅವನನ್ನು ದೂರ ತಳ್ಳಿ ಹಿಂದೆ ಸರಿದು ನಿಂತಳು ಪುಣ್ಯ. ಆ ಟಾರ್ಚ್ನ ಪ್ರಕಾಶಮಾನವಾದ ಬೆಳಕಿನಿಂದ ಪುಣ್ಯಾಳ ಮುಖ ಇನ್ನೂ ಚೆನ್ನಾಗಿ ಕಂಡಿತ್ತು.
ಅವಳ ಸಮೀಪಕ್ಕೆ ಬಂದವನು ಮೆತ್ತಗೆ ಅವಳ ಕಿವಿಯ ಬಳಿ, ನೋಡಿದ್ರಾ, ನಾನು ಹೇಳಿದಂತೆ ಕರೆಂಟ್ ಹೋಯಿತು. ಈಗ ನಾನು ಬಾ ಎಂದಾಗ ಬರುತ್ತದೆ. ವಂಶ್ ಹೇಳುತ್ತಿದ್ದಾಗ ತಕ್ಷಣ ಕರೆಂಟ್ ಬಂದಿತ್ತು. ಅರೆ, ಇದೇನು, ನಾನು ಹೇಳಿದಂತೆ ಆಗುತ್ತಿದೆಯಲ್ಲ ಎಂದು ಮನದಲ್ಲೇ ಅಂದುಕೊಳ್ಳುತ್ತಿದ್ದವನ ಕಡೆ ನೋಡಿದ ಪುಣ್ಯ, ಭವಿಷ್ಯ ಹೇಳಿದ್ದು ಸಾಕು, ಇನ್ನು ದೇವಸ್ಥಾನದ ಮೆಟ್ಟಿಲಲ್ಲಿ ಕೂತು ಭವಿಷ್ಯ ಹೇಳಿಸುವಂತೆ ಈಗ ಬಂದು ಬಿದ್ದುಕೊಳ್ಳಿ ಎಂದು ಮಲಗಲು ಹೋದಳು ಪುಣ್ಯ. ಏನೇನೋ ಹೇಳ್ತಿರೋ ಹೇಳಿ, ನನಗೂ ಒಂದು ಟೈಮ್ ಬರುತ್ತೆ, ಆವಾಗ ನಾನು ಮಾತಾಡ್ತೀನಿ ಎಂದು ಅವಳ ಪಕ್ಕ ಮಲಗಿದನು ವಂಶ್. ನಿದ್ರಿಸುತ್ತಿದ್ದ ಪುಣ್ಯಾಳನ್ನೇ ನೋಡುತ್ತಿದ್ದ ವಂಶ್. ಅವಳ ಕೂದಲು ಮುಖದ ಮೇಲಿತ್ತು. ಅದನ್ನು ಸರಿಸಲು ಅವಳ ಮುಖದ ಬಳಿ ಕೈ ತಂದವನ ಕೈಗೆ ಒಂದೇಟು ಕೊಟ್ಟು ತಿರುಗಿ ಮಲಗಿದಳು ಪುಣ್ಯ. ಕಿರುನಗೆ ಬೀರಿದವನು ಅವಳೊಂದಿಗೆ ಮಾತಾಡಿದ್ದನ್ನು ನೆನೆದು ನಿದ್ದೆಗೆ ಜಾರಿದ್ದ. ನಾನೇನೋ ಒಳ್ಳೆಯವಳಾದಂತೆ ಅವನ ಬಳಿ ಕ್ಷಮೆ ಕೇಳಿದೆ. ಅವನು ಅದನ್ನು ನಂಬಿರಬಹುದು. ಮುಂದೇನು? ಅಕ್ಷರ ಕೇಳಿದಾಗ, ಮಾವ ಅದೇನೋ ದೇವಸ್ಥಾನದಲ್ಲಿ ಅನ್ನದಾನ ಮಾಡಬೇಕು ಅಂತ ಹೇಳ್ತಿದ್ರು. ಅರುಣ್ ಹೇಳಿದ. ಆ ಪುಣ್ಯನೇ ಅಡುಗೆ ಮಾಡಿ ಊರಿನವರಿಗೆ ಬಡಿಸೋದಂತೆ. ಮನೆಯವರನ್ನು ಮರಳು ಮಾಡಿದ್ದಲ್ಲದೆ ಇವಾಗ ಊರಿನವರಿಗೂ ಮರಳು ಮಾಡೋಕೆ ಹೊರಟಿದ್ದಾಳೆ ಇವಳು. ಅಕ್ಷರ ಹೇಳಿದಾಗ, ಅವಳು ಅಡುಗೆ ತಯಾರಿಸಿ ಅವಳ ಕೈಚಳಕ ತೋರಿಸುತ್ತಾಳೆ. ನೀನದನ್ನು ಹಾಳು ಮಾಡಿ ನಿನ್ನ ಕೈಚಳಕ ತೋರಿಸು. ಊರಿನವರ ಮುಂದೆ ಅವಳ ಮರ್ಯಾದೆ ಕಳೆಯೋಣ. ಆ ವಂಶ್ ಮತ್ತೆ ಮಾವನಿಗೆ ಅವಮಾನ ಆಗಿ ಆ ಪುಣ್ಯಗೆ ಚೆನ್ನಾಗಿ ಬೈಯಬೇಕು. ಹಾಗೆ ಮಾಡೋಣ ಎಂದನು ಅರುಣ್. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.